ಸೀನಿಯರ್ ಸಿವಿಲ್ ಜಡ್ಜು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ಎಲ್ಲರೂ ಕೂಡ ಈ ಚೈತ್ರೋತ್ಸವ ಏನು ಆಯೋಜನೆ ಮಾಡಿದೆ ನಮ್ಮ ಜಿಲ್ಲಾ ಆಡಳಿತ, ಎಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ವಿಶೇಷವಾಗಿರ್ತಕ್ಕಂತಹ ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು, ಬಟ್ಟೆ ಅಥವಾ ಇತರೆ ಎಲ್ಲ ಕೂಡ ಇಲ್ಲಿಗೆ ತರಿಸಿ ಎಲ್ಲ ಕೂಡ ಇಲ್ಲಿ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಜನರಿಗೆಲ್ಲ ಕೂಡ ಅದರ ಪರಿಚಯ ಮಾಡಿಸ್ತೀವಿ. ಫಸ್ಟ್ ಟೈಮ್ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಈ ಒಂದು ವಿನೂತನವಾಗಿರ್ತಕ್ಕಂತಹ ಒಂದು ಪ್ರಚಾರವನ್ನು ನಾವು ಕೂಡ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತದ ಜೊತೆ ನಾವು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಉದ್ದೇಶ ಏನು ಅಂತಂದರೆ, ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥದ್ದು ಇಡೀ ರಾಷ್ಟ್ರಾದ್ಯಂತ ಕೂಡ ಗ್ರಾಮೀಣ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ನ್ಯಾಯಾಲಯಗಳಲ್ಲಿ ಉಚಿತವಾಗಿ ಕಾನೂನು ಅರಿವು ಮತ್ತು ನೆರವನ್ನು ಕೊಡ್ತಕ್ಕಂಥದ್ದು. ಸಾಮಾನ್ಯ ಜನರಿಗೆ ಕೋರ್ಟಿಗೆ ಹೋಗಬೇಕು ಅಂತಿದ್ದಂಗೆ ಭಯ ಶುರುವಾಗ್ತದೆ. ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗ್ತದೆ, ವರ್ಷಾನುಗಟ್ಟಲೆ ಹೋಗಿ ಸುತ್ತಬೇಕಾಗ್ತದೆ. ಆದರೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಏನಾಗಿದೆ, ಈಗ ಎಲ್ಲ ಕೂಡ ಯಾರು ಸಿವಿಲ್ ಕೇಸಸ್ ನಡೆಸ್ತಕ್ಕಂಥವ್ರು ನಮ್ಮಲ್ಲಿ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇದ್ದೀವಿ, ಅವರೆಲ್ಲ ಕೂಡ ಉಚಿತವಾಗಿ ಕೇಸ್ಗಳನ್ನು ನಡೆಸಿಕೊಡ್ತಾರೆ. ಯಾರೂ ಕೂಡ ಒಂದು ನಯ ಪೈಸೆ ತಗೊಳ್ಳೋದಿಲ್ಲ ಕಕ್ಷಿದಾರ. ಅದೇ ರೀತಿ ಕ್ರಿಮಿನಲ್ ಕೇಸ್ಗಳನ್ನು ನಡೆಸ್ತಕ್ಕಂಥದ್ದು LIDCS ಸಿಸ್ಟಮ್ ಅಂತ ಇದೆ. ಸೊ ಅದರಲ್ಲೂ ಕೂಡ ಯಾರು ಅರೆಸ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಯಿಂದ ಹಿಡಿದು ಅರೆಸ್ಟ್ ಆದ ನಂತರ ಪೊಲೀಸ್ ಸ್ಟೇಷನಲ್ಲಿ ಮತ್ತೆ ಅವ್ರುಗಳ ಜೈಲಿನಲ್ಲಿದ್ದಾರೆ, ನಾವು ಕ್ರಿಮಿನಲ್ ಕೇಸ್ಗಳನ್ನು ನಡೆಸೋದಕ್ಕೆ ನಮಗೆ ಹಣಕಾಸಿನ ತೊಂದರೆ ಇದೆ ಅಂತಂದರೆ ನಾವು ಉಚಿತವಾಗಿ ಅವರಿಗೆ ಲಾಯರ್ಸನ್ನು ನೇಮಕ ಮಾಡಿಕೊಡ್ತೀವಿ. ಒಂದೊಮ್ಮೆ ಅವರಿಗೆ ಬೇಲ್ ಗ್ರಾಂಟ್ ಆದ ನಂತರದಲ್ಲಿ ನಾವು ಚೂಟಿ ಕೊಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಸಾಮಾಜಿಕ ಹಿನ್ನೆಲೆಯನ್ನು ವರದಿಯನ್ನು ಪಡೆದುಕೊಂಡು ಅಂಥವ್ರಿಗೆ ತೀರಾ ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಬಿಲೋ ಪವರ್ಟಿ ಲೈನ್ ಅಂತಂದರೆ ಅವರಿಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಎಂಪವರ್ಮೆಂಟ್ ಕಮಿಟಿ ಅಂತ ಇದೆ, DC ಅವರ ನೇತೃತ್ವದಲ್ಲಿ ಅವರಿಂದ ಸುಮಾರು 50,000ದಿಂದ 1,00,000ದವರೆಗೂ ಕೂಡ ಅವರಿಗೆ ಶ್ಯೂರಿಟಿ ಬಾಂಡನ್ನು ಸರ್ಕಾರದಿಂದನೇ ಡೆಪಾಸಿಟ್ ಮಾಡಿಸಲಿಕ್ಕೆ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ನಮ್ಮಲ್ಲಿ ಲೋಕ ಅದಾಲತ್ತು ಪ್ರತಿ ವರ್ಷದಲ್ಲಿ 4 ಸಾರಿ ನಡೀತೀವಿ. 4 ಸಾರಿ ನಡೆದ ಸಂದರ್ಭದಲ್ಲಿ ಕೋರ್ಟಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸಸ್ ಯಾವುದಾದ್ರೂ ಇರಲಿ, ಅದು ಚೆಕ್ ಬೌನ್ಸ್ ಕೇಸಸ್ ಆಗಿರ್ಬೋದು, ಮೆಟ್ರೋಮರಿಯಲ್ ಇಶ್ಯೂಸು, ಗಂಡ ಹೆಂಡತಿ ಜಗಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಅಥವಾ ಮನಿ ರಿಕವರಿ ಸೂಟ್ಸ್ ಇರ್ಬೋದು, ಮತ್ತು ಈ ಆಕ್ಸಿಡೆಂಟ್ ಕೇಸಸ್ಸಲ್ಲಿ ಇರ್ತಕ್ಕಂಥದ್ದು. ಸೊ ಅಂಥ ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಅಡ್ವೊಕೇಟ್ಸನ್ನು ನೇಮಕ ಮಾಡಿಕೊಂಡು ಕೇಸ್ಗಳನ್ನು ನಡೆಸಿ, ಮತ್ತು ರಾಜಿ ಸಂಧಾನ ಆದ ಕೇಸ್ಗಳಲ್ಲಿ ಸಂಪೂರ್ಣವಾಗಿ ಕೋರ್ಟ್ಗೆ ಕೊಟ್ಟಿರ್ತಕ್ಕಂತಹ ಫೀಸನ್ನು ವಾಪಸ್ ಕೊಡ್ತೀವಿ. ಒಂದು ನಯ ಪೈಸೆ ಕೂಡ ಇಟ್ಕೊಳ್ಳೋದಿಲ್ಲ, ಎಲ್ಲ ಫ್ರೀ ಆಫ್ ವಾಪಸ್ಸನ್ನು ಕೊಡ್ತೇವೆ. ಅದಲ್ಲದೆ ಈಗ ಈ ಕೋರ್ಟಲ್ಲಿ ಏನಾದ್ರೂ ಅವರಿಗೆ ತೊಂದರೆ ಆಗಿ ಅನಾನುಕೂಲ ಆಗಿದೆ ಅಂತಂದರೆ ಮೇಲ್ ಕೋರ್ಟ್ಗಳಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಮತ್ತೆ ವಕೀಲರು ನೇಮಕ ಮಾಡ್ಕೋಬೇಕು, ಅಪೀಲ್ಗಳು ಹಾಕಬೇಕಾಗ್ತದೆ, ಅಲ್ಲಿ ಮತ್ತೆ ಹಣಕಾಸಿನ ತೊಂದರೆ ಆಗ್ತದೆ. ನಮ್ಮಲ್ಲಿ ಆ ರೀತಿ ಇಲ್ಲ. ಕಾನೂನು ಸೇವಾ ಪ್ರಾಧಿಕಾರದಿಂದ ಗ್ರಾಮೀಣ ಮಟ್ಟದಲ್ಲಿ ತಂದರೆ ಒಂದು ತಾಲೂಕು ಮಟ್ಟದಲ್ಲಿರ್ತಕ್ಕಂತಹ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಕೇಸ್ಗಳನ್ನು ಅಪೀಲನ್ನು ಹಾಕಲಿಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಅಡ್ವೊಕೇಟ್ಸನ್ನು ನೇಮಕ ಮಾಡಿಕೊಡ್ತೇವೆ. ಮತ್ತು ಕ್ವಾಲಿಫೈಡ್ ಅಡ್ವೊಕೇಟ್ಸಿಂದಲೇ ನಾವು ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಆಗಿರ್ಬೋದು, ಪ್ಯಾನಲ್ ಅಡ್ವೊಕೇಟ್ಸ್ ಆಗಿರ್ಬೋದು, ಮತ್ತು LIDCS ವಕೀಲರು ಅಂತ ಇದ್ದಾರಲ್ಲ, ಈ ಕ್ರಿಮಿನಲ್ ಕೇಸ್ ನಡೆಸ್ತಕ್ಕಂಥದ್ದು ಕನಿಷ್ಠ 20 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತಹ ಒಂದು ಅಡ್ವೊಕೇಟ್ಸನ್ನು ನೇಮಕ ಮಾಡ್ಕೊಂಡಿದ್ವಿ. ಕನಿಷ್ಠ ಅವರು 20ರಿಂದ 30 ಕೇಸಸ್ಸು ಸೆಷನ್ಸ್ ಕೇಸಸ್ ನಡೆಸಿರ್ತಕ್ಕಂಥವರು ಕಡ್ಡಾಯವಾಗಿ ಅವರು ಒಳ್ಳೆ ಕ್ವಾಲಿಫೈಡ್ ಇರ್ತಕ್ಕಂಥವ್ರನ್ನೇ ಚೂಸ್ ಮಾಡಿ ನೇಮಕ ಮಾಡಿದ್ವಿ. ಹಾಗಾಗಿ ಇದು ಜನರ ಮಾನಸಿಕ ಹೋಗಬೇಕಾಗ್ತದೆ, ಜನರಿಗೂ ಗೊತ್ತಾಗಬೇಕು. ಜನರಿಗೆ ನಾನಾಗಲೇ ಹೇಳಿದಾಗೆ ಹಣಕಾಸಿನ ಮುಗ್ಗಟ್ಟಿರೋದ್ರಿಂದ, ಬಡವರು ಇರೋದ್ರಿಂದ, ಹಾಗಾಗಿ ಹೆಣ್ಣು ಮಕ್ಕಳು, ಸೀನಿಯರ್ ಸಿಟಿಜನ್ಸು, ಮತ್ತು ಡಿಸೇಬಲ್ಡ್ ಪರ್ಸನ್ಸು, ಮತ್ತು ಜನರಲ್ ಪೀಪಲ್ ಅವ್ರಿಗೆ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರ್ತಕ್ಕಂಥ ಎಲ್ರಿಗೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಅಡ್ವೊಕೇಟ್ಸನ್ನು ನೇಮಕ ಮಾಡ್ತೀವಿ. ಸೊ ಅದು ಒಂದು ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತಿನ ಈ ಒಂದು ಚೈತ್ರೋತ್ಸವದಲ್ಲಿ ನಾವು ಈ ಒಂದು ಸ್ಟಾಲನ್ನು ಇಟ್ಕೊಂಡು ಜನರಿಗೆ ಬರ್ತಕ್ಕಂಥವ್ರಿಗೆ ನಮ್ಮ ಅಡ್ವೊಕೇಟ್ಸ್ ಮುಖಾಂತರವಾಗಿ, ಮತ್ತು ಇಲ್ಲಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ ಮತ್ತು LIDCSನೂ ಇಟ್ಟಿದ್ವಿ. ಅವರು ಬಂದಿರ್ತಕ್ಕಂಥವ್ರು ಮಾಹಿತಿ ನಿಮ್ಮ ಮುಖಾಂತರವಾಗಿ ಇನ್ನೂ ಜನಮಾನಸಕ್ಕೆ ಈ ಒಂದು ಪ್ರಚಾರ ಸಿಗಲಿ ಅಂತಕ್ಕಂಥದ್ದು ಆಶಿಸ್ತೀವಿ. ಇವೆಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ಇದನ್ನು ಪ್ರಚಾರ ಕೊಟ್ಟ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ, ಕಡುಬಡವರಿಗೆ ಸಹಾಯ ಆಗ್ತದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.